ಹೊಸ ಡಂಬಳ ಮಾರ್ಗದಲ್ಲಿ ಪರಿಶಿಷ್ಟ ಜಾತಿಯ ಮಾದರ ಸಮಾಜಕ್ಕೆ 61 ಮನೆಗಳ ಪ್ಲಾಟ್ ಮಂಜೂರಾಗಿದ್ದು 8 ಕುಟುಂಬಗಳಿಗೆ ಹಕ್ಕುಪತ್ರ ಕೊಡದೆ ಗ್ರಾಮ ಪಂಚಾಯಿತಿ ತಾರತಮ್ಯ ಖಂಡಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಕೆ. ಹೌದು, ಗದಗ ಜಿಲ್ಲಾ ಮುಂಡರಗಿ ತಾಲೂಕಿನ ಹೊಸ ಡಂಬಳ ಗ್ರಾಮದಲ್ಲಿ ಪರಮಪೂಜಾ ತೋಟದ ಸಿದ್ದಲಿಂಗ ಮಹಾಸ್ವಾಮಿಗಳು ಡಂಬಳದಲ್ಲಿ ಗ್ರಾಮ ಕಟ್ಟಿಕೊಳ್ಳಲು 300 ಮನೆಯ ಫ್ಲಾಟ್ಗಳನ್ನು 2001ರಲ್ಲಿ ಮಂಜೂರು ಮಾಡಿಸಿದ್ದು, ಅದರಲ್ಲಿ 61 ಮನೆಗಳನ್ನು ಪರಿಶಿಷ್ಟ ಜಾತಿಯ ಮಾದರ ಸಮಾಜದವರಿಗೆ ಮಂಜೂರು ಮಾಡಿದ್ದು, ಗ್ರಾಮ ಪಂಚಾಯಿತಿ ಡಂಬಳದವರು 61 ಪಾಠಗಳನ್ನು ಕೊಡಬೇಕಾಗಿದ್ದು ಕೇವಲ 49 ಜನರಿಗೆ ಕೊಟ್ಟಿದ್ರು. 12 ಜನರಿಗೆ ಹಕ್ಕುಪತ್ರ ಬಂದಿರಲಿಲ್ಲ. ಈಗ ಅದರಲ್ಲಿ 4 ಕುಟುಂಬಗಳಿಗೆ 2024ರಲ್ಲಿ ಕೊಟ್ಟಿದ್ದು, ಇನ್ನುಳಿದ 8 ಕುಟುಂಬಗಳಿಗೆ ಹಕ್ಕುಪತ್ರ ಕೊಡದೆ ಬೇರೆಯವರಿಗೆ ಮಾರಾಟ ಮಾಡಲು ಹೊಂಚು ಹಾಕ್ತಾ ಇದ್ದು, 8 ಕುಟುಂಬಗಳಿಗೆ ಹಕ್ಕುಪತ್ರ ನೀಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ತಾಲೂಕು ಪಂಚಾಯಿತಿ ಮುಂದೆ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಉಪವಾಸ ಸತ್ಯಾಗ್ರಹ ಮಾಡಲಾಗುವುದು ಅಂತ ದಲಿತ ಸಂಘರ್ಷ ಸಮಿತಿಯ ಅಧ್ಯಕ್ಷರಾದ ಎಚ್.ಡಿ. ಪೂಜಾರ್ ಈ ಸಂದರ್ಭದಲ್ಲಿ ತಿಳಿಸಿದರು. ಡೋಣಿ ಗ್ರಾಮದಲ್ಲಿ ಹಿಂದೆ ಹಲ್ಲೆಗೊಳಗಾಗಿರ್ತಕ್ಕಂಥ ಸುಮಾರು 61 ಕುಟುಂಬಗಳು ಡಂಬಳಕ್ಕೆ ಬಂದಿದ್ವು. ಡಂಬಳದ ಶಾಖಾ ಮಠದ ಪರಮ ಪೂಜ್ಯರಾಗಿರ್ತಕ್ಕಂಥ ತೋಂಟದ ಸಿದ್ದಲಿಂಗ ಮಹಾಸ್ವಾಮಿಗಳು ತಾವೇ ಜಮೀನನ್ನು ಖರೀದಿ ಮಾಡಿ ಯಾರಿಗೆ ಮನೆಗಳಿಲ್ಲ ಅಂಥವ್ರಿಗೆ ಸುಮಾರು 300 ಕುಟುಂಬಗಳಿಗೆ ಮನೆಗಳ ಹಾಕಿಸ್ಕೊಳ್ಳಿಕ್ಕೆ ಪ್ಲಾಟ್ಗಳನ್ನು ಅವರು ವಿತರಿಸಿದರು. ಆಗ ಹೊಸ ಡಂಬಳ ಅಂಥೇಳಿ ನಾಮಕರಣ ಕೂಡ ಆಯಿತು. ಆ ಹೊಸ ಡಂಬಳದಲ್ಲಿ ಏನು ಡೋಣಿಯಿಂದ ವಲಸೆ ಬಂದಂಥ ಕುಟುಂಬಗಳೇನಿದ್ದವು ಅವರಿಗೆ 61 ಪರಿಶಿಷ್ಟ ಜಾತಿಯ ಮಾದರ ಸಮಾಜದ ಕುಟುಂಬಗಳಿಗೆ ಪ್ಲಾಟ್ಗಳನ್ನು ಮಂಜೂರು ಮಾಡಿಸಿದರು. ಆವಾಗ ಸನ್ಮಾನ್ಯ ಎಸ್ ಪಾಟೀಲರು ಸಚಿವರಾಗಿದ್ದರು. ಅವರ ನೇತೃತ್ವದಲ್ಲಿ ಪ್ಲಾಟ್ಗಳನ್ನು ವಿತರಣೆ ಮಾಡಿಸಿದರು. ಮುಂದೆ ಇರ್ತಕ್ಕಂಥ JS ಪಾಟೀಲರು ರೋಣ ತಾಲೂಕಿನ ಶಾಸಕರು ಮನೆಗಳನ್ನು ಕಟ್ಟಿಸ್ಕೊಳ್ಳಿಕ್ಕೆ ಅವರು ಮಂಜೂರಾತಿಯನ್ನು ಮಾಡಿದರು. ಹೀಗಾಗಿ ಅಲ್ಲಿ 61ರಲ್ಲಿ ಉಳಿದೆಲ್ಲ ಪ್ಲಾಟ್ಗಳನ್ನು ಕೊಟ್ಟರು. ಈಗ 12 ಪ್ಲಾಟ್ಗಳನ್ನು ಇನ್ನೂ ಕೆಲವು ಜನರಿಗೆ ಕೊಟ್ಟಿದ್ದಿಲ್ಲ. ಮೊನ್ನೆಲ್ಲ ಕೆಲವು ಹೋರಾಟಗಳನ್ನು ಮಾಡಿದಾಗ ಮತ್ತೆ 4 ಮಂಜೂರಾತಿ ಮಾಡಿಕೊಟ್ಟಾರ. ಇನ್ನು 8 ಜನ ಕುಟುಂಬಗಳಿಗೆ ಪ್ಲಾಟನ್ನು ಹಂಚಿಕೆ ಮಾಡಿ ಕೊಟ್ಟಿಲ್ಲ. ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿಯವರು ಅವುಗಳನ್ನು ಮತ್ತೆ ಬೇರೆಯವರಿಗೆ ಕೊಡಬೇಕು ಅನ್ನುವಂಥ ಹೊಂಚು ಹಾಕ್ಯಾರ. ಇದರಿಂದ ಸ್ಥಳಾವಕಾಶ ಹೋಗಿಬಿಡುತ್ತಾ ಅಂತೇಳಿ ನೊಂದಿರ್ತಕ್ಕಂಥ ಜನರು ಇವತ್ತು 29/9/2025 ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕ್ ಪಂಚಾಯತಿ ಮುಂಡ್ರಿಗೆಗೆ ಬಂದು ಅವರ ಆಫೀಸಿನ ಮುಂದೆ ಧರಣಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಬಂದಿದ್ದಾರೆ. ಆದರೆ ಸನ್ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕರ್ತವ್ಯ ನಿಮಿತ್ತ ಅವರು ಅತ್ತಿಕಟ್ಟಿಗೆ ಹೋಗಿದ್ದೇನೆ, ನಾನು ಬುಧವಾರ ದಿವಸ ಖುದ್ದಾಗಿ ನಾನು ಡಂಬಳ ಗ್ರಾಮಕ್ಕೆ ಹೋಗಿ ಪರಿಶೀಲನೆ ಮಾಡಿ ಅವರಿಗೆ ನ್ಯಾಯ ಕೊಡಿಸ್ತೀನಿ ಅಂಥೇಳಿ ಭರವಸೆಯನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಈ ಒಂದು ಸತ್ಯಾಗ್ರಹವನ್ನು ಮೊಟಕುಗೊಳಿಸಿ ಬುಧವಾರದವರೆಗೆ ನಾವು ಕಾಯ್ದು ನೋಡ್ತೀವಿ. ಆಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿವಿ, ಮಾನ್ಯ CS ಅವರಿಗೆ ಕೊಟ್ಟಿವಿ, ಮಾನ್ಯ JS ಪಾಟೀಲ್ ಸಾಹೇಬರಿಗೂ ಕೊಟ್ಟಿವಿ, ಮಾನ್ಯ ತಹಶೀಲ್ದಾರ್ರಿಗೂ ಕೊಟ್ಟಿವಿ, ಮಾನ್ಯ ಸಂಬಂಧಪಟ್ಟಂಥ ಡಂಬಳ PDO ಅವರಿಗೂ ಕೂಡ ಮನವಿಯನ್ನು ಸಲ್ಲಿಸಿವಿ. ಅಧಿಕಾರಿಗಳು ಇವ್ರಿಗೆ ನ್ಯಾಯ ಕೊಡಿಸಿದ್ರೆ ಸರಿ, ನ್ಯಾಯ ಕೊಡಿಸಲ್ಲ ಅಂದ್ರೆ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇವರಿಗೆ ಬೆಂಬಲವಾಗಿ ನಿಂತು ನ್ಯಾಯ ಸಿಗುವವರೆಗೆ ಹೋರಾಟ ಮಾಡ್ತೈತಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಎಲ್ಲಾ ಮನೆ ನೀರ ನಿಂತಾರ್ರಿ. ನಾವು ಮಕ್ಕಳು ಕಟ್ಕೊಂಡು ಚಪ್ರ ಹಾಕ್ಯಂದು ಜೀವನ ಮಾಡಕತ್ತೀವಿ. ಹೊಸ್ತಂಬಳದಾಗ ಅದೀವ್ರಿ ಸರ್. ನಾವು 60 ಮನೆ ಏನು 61 ಮನೆ ಆಗ್ಯಾವ್ರಿ ಸರ್. ಅದ್ರಾಗ 49 ಮನೆ ಕೊಟ್ಟಾರ್ರಿ ಸರ್. ಈಗ ಒಳ್ಳೆ ಉತ್ತರ ನಮ್ಗ 8 ಮನೆ ಮಾತ್ರ ಉತ್ತರ ಬಂದಿಲ್ರಿ. ಮೊನ್ನೆ ಒಂದು 4 ಕೊಟ್ಟಾರ್ರಿ ಸರ್. 8 ಮನೆ ಮಾತ್ರ ಇದ್ರಂತ ಮಾಡಕತ್ತಾರ ನೋಡ್ರಿ. 61 ಕುಟುಂಬಗಳು ದಲಿತ ಕುಟುಂಬಗಳು, 8 ಮಂದಿ ಮಾತ್ರ ಕೊಡ್ತಾ ಇಲ್ರಿ. ಅಂದ್ರೆ ಅವ್ನ ಯಾರ್ಯಾರು ಕೊಟ್ಟವ್ರ ಖಾಲಿ ಅದಾವ್ರಿ. ಈಗ ಅವ್ ಯಾವಾಗ ಇದು ಜಲ 2024ನೇ ವರ್ಷ ನೋಡ್ರಿ ಸರ್. ಅಲ್ರಿ ಇವಾಗ ಏನ್ 8 ಮನಿ ಕೊಟ್ಟಿಲ್ಲ ಅಂತಾರಲ್ಲ, ಅವೇನ್ ಜಗ ಅದವನ್ ಯಾರ್ಯಾರು ಕೊಟ್ಟಿಟ್ರ ಉತ್ತರ ಯಾರ್ಯಾರು ಕೊಟ್ರಿ? ಬೇರೆದವ್ರಿಗೆ ಕೊಡಕ್ ಪ್ರಯತ್ನ ಮಾಡ್ಯಾರಿ. ನಾವ್ ಚಪ್ರ ಹಾಕಿಂದ ಜೀವನ ನೋಡವಲ್ರಿ ಅವ್ರು. ಈಗ ನಮ್ಗ ಅವ್ ಎಲ್ಲಾ ಮನಿ ಬಿದ್ದು ಬಿಟ್ಟಾವ್ರಿ ಸರ್. ಕಂಟಿ ಬೆಳೆಯ ಕಟ್ಟಿ ಬಿಟ್ಟಾವು.
ಈಗ ಇಲ್ಲಿ ಬಂದಿರಿ, ಮುಂದೆ ಏನು ನಿಮ್ಮ ನಿರ್ಧಾರ? ಈಗ ಮನವಿ ಕೊಟ್ರಿ, ಮುಂದೆ ಏನ್ ಮಾಡಕತ್ತಮ್ರಿ ಈಗ? ಈಗ ನಮಗ ಅದು ಉತ್ತಾರ ಬೇಕ್ರಿ, ಒಂದು ಮನಿ ಏನಾರ ಸೆಂಕ್ಷನ್ ಮಾಡಿ ಕೊಡ್ಬೇಕ್ರಿ ನಮಗ. ಇಲ್ಲಾಂದ್ರೆ ನಾವು ಇರ್ಲಿಕ್ಕೆ ನಾವು ಹೋರಾಟ ಮಾಡ್ತೇವ್ರಿ ಅದನ್ನ. ನಾವು ಮನೆ ಧರಣಿ ಕುಂದರ್ಸ್ತೀವ್ರಿ, ನಾವು ತಾಲೂಕ್ ಪಂಚಾಯತಿ ಮುಂದೆ ಕುಂದರ್ಸ್ತೀವ್ರಿ, ನಾವು ಹೋರಾಟ ಮಾಡ್ತೇವ್ರಿ ಅದು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕಾ ಶಾಖೆ ಇವರ ವತಿಯಿಂದ ಮಾನ್ಯ ಶ್ರೀ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತಿವರೆಗೆ ಮನವಿ ಕೊಟ್ಟ ಕುರಿತು ನಮಗೆ ಡೋಣಿ ಗ್ರಾಮದ ಮಾದರ ಸಮಾಜಕ್ಕೆ 2001ನೇ ಇಸ್ವಿಯಲ್ಲಿ ಪರಮ ಪೂಜ್ಯ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳ ಆಶೀರ್ವಾದದಿಂದ ಹೊಸಡಂಬಳ ಗ್ರಾಮದಲ್ಲಿ 61 ಮನೆ ನಮ್ಮ ಸಮಾಜಕ್ಕೆ ಮಾಡಿದ್ದು, ಸದರಿ ಈಗ ಪಂಚಾಯತಿಯಲ್ಲಿ 49 ಉತ್ತಾರಗಳನ್ನು ಪರಿಹರಿಸುತ್ತಾರೆ. ಅದರ ಇನ್ನುಳಿದ 12 ಉತ್ತಾರಗಳಲ್ಲಿ 4 ಉತ್ತಾರನ್ನು 17/9/2024ರಂದು ಪೂರೈಸಿರುತ್ತಾರೆ. ಅಲ್ಲದೆ ಇನ್ನೂ 8 ಉತ್ತಾರಗಳನ್ನು ಮಾನ್ಯ ಗ್ರಾಮ ಪಂಚಾಯತಿಯವರು ಪೂರೈಸಿರುವುದಿಲ್ಲ. ಇದರ ಬಗ್ಗೆ ಮಾನ್ಯ ತಾಲೂಕ್ ಪಂಚಾಯತಿ ಕಾರ್ಮಿಕ ಅಧಿಕಾರಿಗಳವರಿಗೆ ಮನವಿ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಶಾಖೆ ವತಿಯಿಂದ ಹಾಗೂ ನಮ್ಮ ಫಲಾನುಭವಿ ವತಿಯಿಂದ ಇವತ್ತು ಮನವಿ ಕೊಟ್ಟಿದ್ದು, ಇದರಲ್ಲಿ ನಮಗೆ ಇದರ ಬಗ್ಗೆ ಸರ್ಕಾರದ ಮೇಲಾಧಿಕಾರಿಗಳು ಹಾಗೂ ಕರ್ನಾಟಕ ಸರ್ಕಾರ, DC ಅವರು ಮತ್ತು ಕಾರ್ಮಿಕ ಅಧಿಕಾರಿಗಳು, ಮಾನ್ಯ ತಾಲೂಕ್ ಪಂಚಾಯತ್ ಕಾರ್ಮಿಕ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತಿಯವರು ಗಮನ ಹರಿಸಿ ಇನ್ನುಳಿದ 8 ಮಂದಿಗೆ ಮನೆಯ ಉತ್ತಾರ ಲಾಟ್ ಉತ್ತಾರಗಳನ್ನು ಪೂರೈಸ್ತಾರೆ ಅಂತ ನಾವು ಈ ಮೂಲಕ ಮನವಿ ಮುಖಾಂತರ ಬೇಡಿಕೊಳ್ತೇವೆ. ಅನ್ನೋದನ್ನು ತಿಳ್ಕೊಂಡು ನಿಮ್ಗೆಲ್ಲರಿಗೂ ಆ ಜಾಗ ಮಂಜೂರು ಮಾಡಿಸುವಂಥದ್ದು ಮಾಡ್ತಾರಂತೇಳಿ ತಮ್ಮಲ್ಲಿ ನಾನು ಕೇಳಿಕೊಂಡು, ಅದಕ್ಕೆ ನಿಮಗೆ ಮುಂದಿನ ದಿನಮಾನದಲ್ಲಿ ನ್ಯಾಯ ಸಿಗ್ತೈತಿ ಅಂತ ಹೇಳಿ ಭರವಸೆಯನ್ನು ನೀಡ್ತಾ ಮಾನ್ಯ ಸಾಹೇಬರು ಕೂಡ ಈ ಬಗ್ಗೆ 2 ಮಾತುಗಳನ್ನು ಹೇಳಬೇಕು ಅಂತ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮುಲ್ಕಿ ತಾಲೂಕಿನ ಪ್ರಧಾನ ಸಂಚಾಲಕರಾದಂಥ ಶ್ರೀ ಪೂಜಾರವರು ಒಂದು ತಾಲೂಕ್ ಪಂಚಾಯತಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಆ ಮನವಿಯಲ್ಲಿ ಹೊಸಡಂಬಳ ಗ್ರಾಮ ಪಂಚಾಯಿತಿ ಇಲ್ಲಿ ಮಾದರ ಸಮಾಜಕ್ಕೆ ಏನು ಉತ್ತಾರಗಳನ್ನು ಕೊಟ್ಟಿಲ್ಲ ಎನ್ನುವ ಮನವಿಯನ್ನು ಸಲ್ಲಿಸಿರ್ತಾರೆ. ಇದನ್ನು ಮೇಲಾಧಿಕಾರಿಗಳ ಗಮನಕ್ಕೆ ತರ್ತೇವೆ ಹಾಗೂ ನೀವು ಕೊಟ್ಟಿರ್ತಕ್ಕಂಥ ಮನವಿಯನ್ನು PDO ಅವರಿಗೆ ಇತ್ಯರ್ಥ ಮಾಡಲು ಕಳಿಸಿಕೊಡೋದಾಗಿ ಭರವಸೆಯನ್ನು. ನಂತರ ತಾಲೂಕು ಪಂಚಾಯಿತಿ ಯೋಜನಾಧಿಕಾರಿಗಳಾದ ವಿಜಯಕುಮಾರ್ ಬೆನ್ನಿ ಅವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ 8 ಕುಟುಂಬದ ಮಹಿಳೆಯರು ಮತ್ತು ದಲಿತ ಸಂಘರ್ಷ ಸಮಿತಿ ಸದಸ್ಯರುಗಳು ಉಪಸ್ಥಿತರಿದ್ದರು.